ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ನಸ್ ವರ್ಲ್ಡ್. ನಾನಿವತ್ತು ಈ ವಿಡಿಯೋದಲ್ಲಿ ಹಾಲು ಮತ್ತು ಕಡಲೆ ಹಿಟ್ಟಿನಿಂದ ಮಾಡಿರುವ ಸೋಪನ್ನು ತೋರಿಸ್ತಾ ಇದ್ದೀನಿ. ಇದು ಸ್ಕಿನ್ ಡ್ಯಾಮೇಜ್ನ ಕಮ್ಮಿ ಮಾಡುತ್ತೆ, ಅದೇ ರೀತಿ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ನಮಗೇನಾದರೂ ಆಯಿಲಿ ಸ್ಕಿನ್ ಆದರೆ ಅದನ್ನು ರಿಮೂವ್ ಮಾಡುತ್ತೆ, ಡ್ರೈ ಸ್ಕಿನ್ನ ರಿಮೂವ್ ಮಾಡಿ ಸಾಫ್ಟ್ ಸ್ಕಿನ್ ಕೊಡುತ್ತೆ ಫ್ರೆಂಡ್ಸ್. ಅದೇ ರೀತಿ ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ, ಪಿಂಪಲ್ಸನ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಎಲ್ಲದಕ್ಕೂ ತುಂಬ ಒಳ್ಳೆಯದು. ಫೇಸ್ಗೆ ಮತ್ತು ಬಾಡಿಗೆ ಬೆಸ್ಟ್ ಸೋಪ್ ಅಂತ ಹೇಳ್ಬೋದು ಕಡಲೆ ಹಿಟ್ಟಿನ ಸೋಪ್. ಒಂದ್ಸಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ. ತುಂಬ ಈಸಿ, ಅದೇ ರೀತಿ ಕಡಿಮೆ ದುಡ್ಡಿನಲ್ಲಿ ನಾವು ಈ ಒಂದು ಸೋಪ್ನ ತಯಾರು ಮಾಡ್ಕೋಬೋದು. ಬರೀ 10ರಿಂದ 20 ನಿಮಿಷದೊಳಗಡೆ ಈ ಸೋಪ್ನ ನಾವು ಪ್ರಿಪೇರ್ ಮಾಡ್ಕೋಬೋದು. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ನಾನು ಒಂದು ಕಪ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಂತರ 1 ಕಪ್ ಹಾಲನ್ನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ, ಫ್ರೆಶ್ ಹಾಲು, ಕಾಯಿಸಿರೋದಲ್ಲ. ನಂತರ ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಉಂಡೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟು ಫೇಸ್ಗೆ ಮತ್ತು ಬಾಡಿಗೆ ತುಂಬ ಒಳ್ಳೆಯದು. ಎಲ್ಲ ಸ್ಕಿನ್ ಪ್ರಾಬ್ಲಮ್ಸನ್ನು ರಿಮೂವ್ ಮಾಡುತ್ತೆ ಫ್ರೆಂಡ್ಸ್. ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ಕಡಲೆ ಹಿಟ್ಟನ್ನ ಯೂಸ್ ಮಾಡೋಕ್ಕೆ. ಈಗ ನಾನು ಕಡಲೆ ಹಿಟ್ಟನ್ನ ಚೆನ್ನಾಗಿ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ವಿಟಮಿನ್ ಇ ಕ್ಯಾಪ್ಸೂಲ್ಸ್ 2 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಆಯಿಲ್ ನಮ್ಮ ಸ್ಕಿನ್ ಇಚಿಂಗ್ ಎಲ್ಲ ಕಮ್ಮಿ ಮಾಡುತ್ತೆ, ಅದೇ ರೀತಿ ಸನ್ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ, ರೆಡ್ನೆಸ್ ಎಲ್ಲ ಕಮ್ಮಿ ಮಾಡುತ್ತೆ, ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್. ತುಂಬ ಅಡ್ವಾಂಟೇಜಸ್ ಇದೆ ಫ್ರೆಂಡ್ಸ್ ವಿಟಮಿನ್ ಇ ಕ್ಯಾಪ್ಸೂಲ್ಸಿಂದ. ಇದನ್ನು ನಾವು ವಿಟಮಿನ್ ಇ ಕ್ಯಾಪ್ಸೂಲ್ಸ್, ಬರೀ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನಾವು ಬಳಸ್ಬೋದು. ನಂತರ ಆಲ್ಮಂಡ್ ಆಯಿಲ್, ಪ್ಯೂರ್ ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ಕಿನ್ಗೆ ತುಂಬ ಒಳ್ಳೆಯದು. ರ್ಯಾಷಸ್, ಅದೇ ರೀತಿ ಡ್ರೈನೆಸ್ ಎಲ್ಲ ಕಮ್ಮಿ ಮಾಡುತ್ತೆ, ಪಿಂಪಲ್ಸ್ ರೆಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್. ವ್ರಿಂಕಲ್ಸ್ ಎಲ್ಲ ಕಮ್ಮಿ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಇ ಅಂಶನೂ ಇರುತ್ತೆ, ಅದರಿಂದ ವ್ರಿಂಕಲ್ ಎಲ್ಲ ಕಮ್ಮಿ ಮಾಡುತ್ತೆ, ಸ್ಕಿನ್ಗೆ ತುಂಬ ಒಳ್ಳೆಯದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಈಸಿಯಾಗಿ ನಮಗೆ ಅವೈಲೇಬಲ್ ಇರೋದೆ. ನಿಮ್ಮ ಹತ್ರ ವಿಟಮಿನ್ ಇ ಕ್ಯಾಪ್ಸೂಲ್ ಅಥವಾ ಆಲ್ಮಂಡ್ ಆಯಿಲ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬರೀ ಹಾಲು ಮತ್ತು ಕಡಲೆ ಹಿಟ್ಟನ್ನ ಹಾಕಿದ್ರೆ ಸಾಕು. ನಂತರ ನಾನು ಸೋಪ್ ಬೇಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಸೋಪ್ ಬೇಸ್ ಇದು ಆನ್ಲೈನಲ್ಲಿ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಮೆಲ್ಟ್ ಆ್ಯಂಡ್ ಪವರ್, ಇದರಲ್ಲಿ ಗ್ಲಿಸರಿನ್ ಇರುತ್ತೆ ಫ್ರೆಂಡ್ಸ್. ಸೊ ಗ್ಲಿಸರಿನ್ ಇರೋ ಸೋಪ್ ಬೇಸ್ನೇ ನಾವು ತೊಗೋಬೇಕು, ಇಲ್ಲಾಂದರೆ ನಾವು ಪಿಯರ್ ಸೋಪ್ನೂ ಯೂಸ್ ಮಾಡ್ಬೋದು, ಅದರಲ್ಲಿ ಗ್ಲಿಸರಿನ್ ಇರುತ್ತೆ. ಸೊ ನೀವು ನೋಡ್ಬೋದು ನಾನು ಈ ಥರ ಒಂದು ಸೋಪ್ ಬೇಸ್ನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 50ರಿಂದ 60 ಗ್ರಾಮ್ ಆಗೋಷ್ಟು ಸೋಪ್ ಬೇಸ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ನಾವು ಕಡಿಮೆ ಬೆಲೆಯಲ್ಲೇ ಒಂದು ಒಳ್ಳೆ ಸೋಪ್ನ ನಾವು ಪ್ರಿಪೇರ್ ಮಾಡ್ಕೋಬೋದು ತುಂಬ ಈಸಿಯಾಗಿ, ಅದೇ ರೀತಿ ಸ್ಕಿನ್ಗೂ ತುಂಬ ಒಳ್ಳೆಯದು. ಈಗ ನಾನು ಇದನ್ನು ಕಟ್ ಮಾಡಿಕೊಂಡು ಸಣ್ಣ ಪೀಸಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಒಂದು ಸೋಪ್ ಬೇಸ್ ಅವೈಲೇಬಲ್ ಇಲ್ಲ ಅಂದರೆ ನೀವು ಪಿಯರ್ ಸೋಪ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಪಿಯರ್ ಸೋಪ್, ಪ್ಯೂರ್ ಗ್ಲಿಸರಿನ್ ಸೋಪ್ ಬರುತ್ತೆ, ಅದನ್ನು ತಗೊಂಡು ಈ ಥರ ನಾವು ನಮ್ಮ ಮನೆಯಲ್ಲೇ ಸೋಪ್ ಮಾಡ್ಕೋಬೋದು. ಕಡಿಮೆ ಬೆಲೆಯಲ್ಲೇ ಜಾಸ್ತಿ ಸೋಪ್ನ ಮಾಡ್ಕೋಬೋದು, ಅದೇ ರೀತಿ ಸ್ಕಿನ್ಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಪಿಯರ್ ಸೋಪ್ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಫ್ರೆಂಡ್ಸ್. ಈಗ ಒಂದು ಸೋಪ್ 50ರಿಂದ 60 ರೂಪಾಯಿ ಇದೆ ಫ್ರೆಂಡ್ಸ್, 50 ಗ್ರಾಮ್ ಅಥವಾ 100 ಗ್ರಾಮ್ ಸೋಪ್. ಅದರಲ್ಲಿ ನಾವು ಆ ಸೋಪಿಂದ ಹೋಮ್ ಮೇಡ್ ಸೋಪ್ ಆಗಿ ಒಂದು 3ರಿಂದ 4 ಸೋಪ್ ಪ್ರಿಪೇರ್ ಮಾಡ್ಕೋಬೋದು. ಅಂದರೆ ಈಗ ಒಂದು ಸೋಪ್ ಕಾಸ್ಟ್ ನಾವು 3ರಿಂದ 4 ಸೋಪ್ ಮನೆಯಲ್ಲೇ ಹೋಮ್ ಮೇಡ್ ಸೋಪ್ನ ಪ್ರಿಪೇರ್ ಮಾಡ್ಕೋಬೋದು. ಈಗ ನಾನು ಈ ಒಂದು ಸೋಪ್ ಬೇಸ್ನ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನಾವು ಗ್ಲಾಸ್ ಬೌಲ್ ಇದ್ದರೆ ಗ್ಲಾಸ್ ಬೌಲ್ ತೊಗೋಬೋದು, ಇಲ್ಲಾಂದರೆ ಸ್ಟೀಲ್ ಯಾವುದಾದ್ರೂ ಬೌಲ್ ಇದ್ದರೆ ಅದನ್ನು ತೊಗೋಬೋದು ಫ್ರೆಂಡ್ಸ್. ಈಗ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ನಂತರ ನಾವು ಆ ಸೋಪ್ ಬೇಸ್ನ ಆ ನೀರಿನಲ್ಲಿ ಇಡಬೇಕು ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಕರ್ಸ್ಕೋಬೇಕು. ಸೊ ಇದು ಒಂದು ಟೈಮ್ ಇಡ್ಸುತ್ತೆ ಫ್ರೆಂಡ್ಸ್, ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕರ್ಗೋವರೆಗೂ ವೆಯ್ಟ್ ಮಾಡಬೇಕು. ಈಗ ನೋಡಿ ಒಂದು 1/4 ಭಾಗ ಚೆನ್ನಾಗಿ ಕರಗಿದೆ. ತುಂಬ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಚೆನ್ನಾಗಿ ಕರ್ಸ್ಕೋಬೇಕು. ನಮ್ಮ ಸ್ಕಿನ್ಗೆ ಕಡಲೆ ಹಿಟ್ಟು, ಹಾಲು, ಅದೇ ರೀತಿ ವಿಟಮಿನ್ ಇ ಕ್ಯಾಪ್ಸೂಲ್, ಆಲ್ಮಂಡ್ ಆಯಿಲ್ ಇದೆಲ್ಲ ಸ್ಕಿನ್ಗೆ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ನ ನರಿಷ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ಟ್ಯಾನನ್ನು ರಿಮೂವ್ ಮಾಡುತ್ತೆ, ಇಚ್ನೆಸ್ ಕಡಿಮೆ ಮಾಡುತ್ತೆ, ರೆಡ್ನೆಸ್ ಕಮ್ಮಿ ಮಾಡುತ್ತೆ, ಅದೇ ರೀತಿ ವ್ರಿಂಕಲ್ಸ್ ಎಲ್ಲ ಕಡಿಮೆ ಮಾಡಿ ಏಜಿಂಗ್ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಒಂದು ಸೋಪ್ ಬೇಸ್ ಎಲ್ಲ ಚೆನ್ನಾಗಿ ಕರಗಿದೆ ಫ್ರೆಂಡ್ಸ್. ಈಗ ನಾವು ಕಡಲೆ ಹಿಟ್ಟಿನ ಮಿಶ್ರಣವನ್ನು ಇದಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್. ಆ ಒಂದು ಕ್ಲಿಪ್ ಮಿಸ್ ಆಗಿದೆ. ಜಸ್ಟ್ ನಾವು ಮೊದಲು ಮಿಕ್ಸ್ ಮಾಡ್ಕೊಂಡಿರೋ ಕಡಲೆ ಹಿಟ್ಟನ್ನ
ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಸೋಪ್ ಮೌಲ್ಡ್ಸ್ ಬರುತ್ತೆ, ಅದಕ್ಕೆ ನಾವು ಸೇರಿಸ್ಕೋಬೇಕು. ಇದು ಆನ್ಲೈನಲ್ಲಿ ಸಿಗುತ್ತೆ, ನಿಮಗೆ ಬೇಕು ಅಂದರೆ ಸೋಪ್ ಬೇಸ್ ಹಾಗೂ ಈ ಒಂದು ಮೌಲ್ಡ್ಸ್ ಲಿಂಕ್ ಬೇಕು ಅಂದರೆ ನಾನು ಮೆನ್ಷನ್ ಮಾಡ್ತೀನಿ, ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಈಗ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಆ ಎಲ್ಲ ಮೌಲ್ಡ್ಸ್ಗೂ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬರೀ 60 ಗ್ರಾಮ್ ಆಗೋಷ್ಟು ಸೋಪ್ ಬೇಸ್ ತೊಗೊಂಡಿದ್ದೀನಿ. ಅದೇ ರೀತಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದರಲ್ಲಿ 3 ಸೋಪ್ಸ್ ಆಗಿದೆ ಫ್ರೆಂಡ್ಸ್. ನಮಗೆ ಖರ್ಚು ಬಿದ್ದಿರೋದು ಬರೀ 20 ರಿಂದ 30 ರೂಪಾಯಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಈಗ ನಾನು ಒಂದು ಅರ್ಧ ಗಂಟೆ ಇದನ್ನು ಆರೋಗಿ ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಬೇಗ ಆರ್ಕೊಳ್ಳುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ಚೆನ್ನಾಗಿ ಗಟ್ಟಿಯಾಗಿದೆ, ಸೋಪ್ ಪ್ರಿಪೇರ್ ಆಗಿದೆ ಫ್ರೆಂಡ್ಸ್. ಇಷ್ಟೇ, ತುಂಬ ಈಸಿಯಾಗಿ ಕಡಿಮೆ ಬಜೆಟ್ನಲ್ಲಿ ಮನೆಯಲ್ಲೇ ನಾವು ಹೆಲ್ತಿ ಸ್ಕಿನ್ಗೋಸ್ಕರ ಒಳ್ಳೆ ಸೋಪ್ನ ಪ್ರಿಪೇರ್ ಮಾಡ್ಕೋಬೋದು. ಎಲ್ಲ ಸ್ಕಿನ್ ಟೈಪ್ಸ್ ಅವರು ಎಂಥ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕಡಲೆ ಹಿಟ್ಟಿನಿಂದ ಬೇಗ ಕ್ಲಿಯರ್ ಮಾಡ್ಕೋಬೋದು. ಈ ಥರ ಸುಲಭವಾಗಿ ಸೋಪನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಕೆಲವರು ಕಡಲೆ ಹಿಟ್ಟನ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಸೋಪ್ ಮಾಡಿ ಯೂಸ್ ಮಾಡ್ಬೋದು, ನಮ್ಮ ಸ್ಕಿನ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಚೆನ್ನಾಗಿ ಸೋಪ್ಸನ್ನು ಪ್ರಿಪೇರ್ ಆಗಿದೆ. ತುಂಬ ಸುಲಭವಾಗಿ ಕಡಿಮೆ ಬೆಲೆಯಲ್ಲೇ ಈ ಥರ ಹೆಲ್ತಿ ಸ್ಕಿನ್ಗೋಸ್ಕರ ಕಡಲೆ ಹಿಟ್ಟಿನ ಸೋಪ್ನ ಮಾಡ್ಕೋಬೋದು. ಅದೇ ನಮ್ಗೆ ಶಾಪಲ್ಲಿ ಕೊಂಡ್ಕೋಬೇಕಾದ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ ಫ್ರೆಂಡ್ಸ್, ಅಷ್ಟು ಕೆಮಿಕಲ್ ಜಾಸ್ತಿ ಇರುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಈ ಒಂದು ಸೋಪ್ ನಮಗೆ ಯೂಸ್ ಆಗುತ್ತೆ ಅಂತ. ನಮ್ಮ ಸ್ಕಿನ್ ಟ್ಯಾನ್ ಎಲ್ಲ ಬೇಗ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಒಂದೇ ವಾಶ್ನಲ್ಲಿ ನಾವು ಚೇಂಜಸನ್ನು ನೋಡ್ಬೋದು. ನೋಡಿ, ಸೋಪು ಅಷ್ಟು ಜಾಸ್ತಿ ಇಲ್ಲ, ಇದರಲ್ಲಿ ಗ್ಲಿಸರಿನ್ನು ಜಾಸ್ತಿ ಇದೆ ಫ್ರೆಂಡ್ಸ್. ನಾವು ಯಾವಾಗಲೇ ಆಗಲಿ ಗ್ಲಿಸರಿನ್ ಜಾಸ್ತಿ ಇರೋ ಸೋಪನ್ನ ತಗೋಬೇಕು, ಆಗಲೇ ನಮ್ಮ ಸ್ಕಿನ್ ಸಾಫ್ಟಾಗಿರುತ್ತೆ, ಡ್ರೈ ಆಗೋದಿಲ್ಲ. ಈ ಒಂದು ಚಳಿಗಾಲಕ್ಕೆ ಈ ಥರ ಒಂದು ಸೋಪನ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಈಗ ನಾನು 1 ರಿಂದ 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಕಿನ್ನೂ ಡ್ರೈ ಆಗೋದಿಲ್ಲ, ಅದೇ ರೀತಿ ಫೇರ್ ಆಗೂ ಕಾಣ್ತಾರೆ ಫ್ರೆಂಡ್ಸ್. ನಾನು ಸೋಪ್ ಆಗಿರೋ ಪ್ಲೇಸ್ಗಿಂತ ಸೋಪ್ ಆಗದೇ ಇರೋ ಪ್ಲೇಸಲ್ಲಿ ನೋಡ್ಬೋದು ನೀವು ಕೈನ ಎಷ್ಟು ಟ್ಯಾನ್ ಇದೆ ಅಂತ. ಒಂದು ವೀಕಲ್ಲೇ ನಾವು ಚೇಂಜಸನ್ನು ನೋಡ್ಬೋದು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮನೆಯಲ್ಲೇ ಹೋಮ್ ಮೇಡ್ ಬೇಸನ್ ಸೋಪನ್ನ ಪ್ರಿಪೇರ್ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಈ ಒಂದು ಹೋಮ್ ರೆಮಿಡಿ ಇಷ್ಟ ಆಗುತ್ತೆ. ನಿಮಗೆ ಈ ರೆಮಿಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.